ಬೆಳ್ಳಗೆ ಕಾಣೋಕೆ ವ್ಯಾಕ್ಸಿಂಗ್ ಮಾಡಿಸ್ತಾರ? 1.2 ಕೋಟಿ ಕೊಟ್ಟು ಊಟ ಮಾಡ್ತಾರ ಪ್ರಧಾನಿ? ಕುಮಾರಣ್ಣ ಕಪ್ಪಗೆ ಇದ್ದಾರಂತ ಟಿವಿಯಲ್ಲಿ ತೋರಿಸಲ್ವಾ? ಇದೇ ಈ ಹೊತ್ತಿನ ಫೋಕಸ್ 18. ಮೋದಿ ಫಳಫಳ, ಕುಮಾರಣ್ಣ ಧಗ ಧಗ. ನಾನು ಚೈತ್ರ ರಾಜ್. ಪ್ರಧಾನಿ ಮೋದಿ ಮುಖ ಫಳಫಳ ಹೊಳೆಯೋದ್ಯಾಕೆ? ಅವರು ದಿನ ಮುಖಕ್ಕೆ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ತಾರ? ಬೆಳ್ಳಗೆ ಕಾಣೋಕೆ ಮೋದಿ ಪ್ರತಿ ತಿಂಗಳು ಖರ್ಚು ಮಾಡ್ತಾರ 1.2 ಕೋಟಿ ರೂಪಾಯಿ. ಕುಮಾರಸ್ವಾಮಿ ಕಪ್ಪಗೆ ಕಾಣ್ತಾರೆ ಅಂತ ಹೇಳಿ ಟಿವಿಯಲ್ಲಿ ತೋರಿಸಲ್ವಾ? ಫಳಫಳ ಹೊಳೆಯೋ ಪ್ರಧಾನಿ ಮೋದಿ ಬಗ್ಗೆ ಸಿಎಂ ಕುಮಾರಸ್ವಾಮಿ ಧಗಧಗ ಹೊತ್ತಿ ಉರಿಯೋದ್ಯಾಕೆ? ಸಿಎಂ ಸಿಟ್ಟಿನ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ತೋರಿಸ್ತೀವಿ ನೋಡಿ. ಏನ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಅವರೆಲ್ಲ ಅಂತಂದ್ರೆ, ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ. ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ. ಯಾಕಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಾರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮೋದಿ ಬೆಳ್ಳಗೆ ಕಾಣೋಕೆ ವ್ಯಾಕ್ಸಿಂಗ್ ಮಾಡಿಸ್ತಾರ? ಹೇಳೋದು ಬೆಳಗ್ಗೆ ಸ್ವಲ್ಪ ವ್ಯಾಕ್ಸಿನ್ ಹಾಕಿ ಮುಖ ಸ್ವಲ್ಪ ಶೈನಿಂಗ್ ಬರ್ತಕ್ಕಂಥದಕ್ಕೆ ಅವ್ರು ಕೂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕ್ಯಾಮರಾ ಬಂದು ನಿಂತ್ಕೊಳ್ತಾರೆ. 1.2 ಕೋಟಿ ಕೊಟ್ಟು ಊಟ ಮಾಡ್ತಾರ ಪ್ರಧಾನಿ? ಕುಮಾರಣ್ಣ ಕಪ್ಪಗೆ ಇದ್ದಾರಂತ ಟಿವಿಯಲ್ಲಿ ತೋರಿಸಲ್ವಾ? ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ ಕ್ಯಾಮರಾ ಮುಂದೆ, ಅದಕ್ಕೆ ನಾವು ಮಾತಿರೋದ್ರೂ ನಮ್ಮ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ. ಅವ್ರು ಬರೀ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಯಶಸ್ವಿ 5 ವರ್ಷ ಆಳ್ವಿಕೆ ನಡೆಸಿದ ಪವರ್ಫುಲ್ ಲೀಡರ್. ಕಳೆದ 5 ವರ್ಷಗಳಲ್ಲಿ ಹಲವು ಪ್ರಗತಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಮೋದಿ ಇದೀಗ ಚುನಾವಣೆಯಲ್ಲಿ ಗೆದ್ದು ಮತ್ತೆ ಪ್ರಧಾನಿಯಾಗೋ ಕನಸು ಕಾಣುತ್ತಿದ್ದಾರೆ. ಹೀಗಾಗಿ ಕಳೆದೆರಡು ತಿಂಗಳುಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ದೇಶದ ಮೂಲೆ ಮೂಲೆಗೂ ಸಂಚರಿಸಿ ಬಿಜೆಪಿ ಪರ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಎರಡು 2014ರಲ್ಲಿ ಇಡೀ ದೇಶದಲ್ಲಿ ಮೋದಿ ಅಲೆ ಸೃಷ್ಟಿಯಾಗಿತ್ತು. ಮೋದಿ ಹೋದ ಕಡೆ ಬಂದ ಕಡೆಯಲ್ಲೆಲ್ಲ ಮೋದಿ ಮೋದಿ ಅನ್ನೋ ಹೆಸರು ಮಾರ್ಧನಿಸ್ತಾ ಇತ್ತು. ಮೋದಿ ಅಲೆಗೆ ಸಿಕ್ಕಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಪಾತುರುಗುಟ್ಟಿ ಹೋಗಿತ್ತು. ಹೀಗಾಗಿ ಈಗಲೂ ಮೋದಿ ಹೆಸರೇ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಮೋದಿ ಬಂದು ಭಾಷಣ ಮಾಡಿದ್ರೆ ಸಾಕು, ಜನರು ಬಿಜೆಪಿಗೆ ವೋಟ್ ಹಾಕ್ತಾರೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಆದ್ರೆ ಸಿಎಂ ಕುಮಾರಸ್ವಾಮಿ ಮಾತ್ರ ಮೋದಿ ಮುಖಕ್ಕೆ ಜನರು ಯಾಕೆ ಮರಳಾಗ್ತಾರೆ ಅನ್ನೋ ಸೀಕ್ರೆಟ್ ಅನ್ನು ಬಿಚ್ಚಿಟ್ಟಿದ್ದಾರೆ. ಇದರ ಮಧ್ಯೆಯೇ ಮೋದಿ ಬ್ಯೂಟಿ ಬಗ್ಗೆ ಧಗ ಧಗ ಹೊತ್ತಿ ಉರಿದಿದ್ದಾರೆ. ಅಷ್ಟಕ್ಕೂ ಸಿಎಂ ಎಚ್ಡಿಕೆ ಮೋದಿ ಬ್ಯೂಟಿ ಬಗ್ಗೆ ಧಗ ಧಗ ಹೊತ್ತಿ ಉರಿದಿದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಿಯ ವೀಕ್ಷಕರೇ, ಈ ಸಲದ ಲೋಕಸಭಾ ಚುನಾವಣೆಯನ್ನು ಸಿಎಂ ಕುಮಾರಸ್ವಾಮಿ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಮಂಡ್ಯ ಅಖಾಡದಲ್ಲಿ ಇದೇ ಮೊದಲ ಸಲ ಸಿಎಂ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನು ಕಣಕ್ಕಿಳಿಸಿದ್ದಾರೆ. ಇಲ್ಲಿ ನಿಖಿಲ್ಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಟಫ್ ಫೈಟ್ ಕೊಡ್ತಿದ್ದಾರೆ. ಹೀಗಾಗಿ ಸುಮಲತಾ ಪರವಾಗಿ ಮೋದಿ ಪ್ರಚಾರಕ್ಕೆ ಬರಬಹುದು. ಮೋದಿ ಸುಮಲತಾ ಪರ ಪ್ರಚಾರ ನಡೆಸಿದ್ರೆ ಮಂಡ್ಯದಲ್ಲಿ ನಿಖಿಲ್ ಗೆಲುವು ಕಷ್ಟವಾಗಬಹುದು ಅನ್ನೋ ಭಯ ಸಿಎಂಗೆ ಕಾಡ್ತಿರಬಹುದು. ಇದೇ ಕಾರಣಕ್ಕೆ ಸಿಎಂ ಕುಮಾರಸ್ವಾಮಿ ಮೋದಿ ವಿರುದ್ಧ ಧಾಗ ಧಾಗ ಹೊತ್ತಿ ಉರಿದಿರೋದು.
ಮೋದಿ ಬ್ಯೂಟಿ ಬಗ್ಗೆ HDK ಧಗಧಗ. ಮೋದಿ ಮುಖ ಫಳ ಹೊಳೆಯೋದ್ಯಾಕೆ ಗೊತ್ತಾ? ಚುನಾವಣಾ ಪ್ರಚಾರದ ವೇಳೆ ಸಿಎಂ ಕುಮಾರಸ್ವಾಮಿ ಪ್ರಧಾನಿ ಮೋದಿ ವಿರುದ್ಧ ಮಾತಿನ ದಾಳಿ ನಡೆಸುತ್ತಿದ್ರು. ಬಿಜೆಪಿ ನಾಯಕರು ನಮ್ಮ ಮುಖ ನೋಡಿ ವೋಟ್ ಹಾಕಬೇಡಿ, ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತಾರೆ. ಹಾಗಾದ್ರೆ ಮೋದಿ ಮುಖದಲ್ಲಿ ಅಂಥದ್ದೇನಿದೆ? ಜನ ಮೋದಿ ಮುಖಕ್ಕೆ ಮರಳಾಗೋದು ಯಾಕೆ? ಮೋದಿ ಮುಖ ಫಳ ಹೊಳೆಯೋದ್ಯಾಕೆ ಅನ್ನೋ ಸೀಕ್ರೆಟ್ ಅನ್ನು ಸಿಎಂ ಕುಮಾರಸ್ವಾಮಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಮೋದಿ ಬ್ಯೂಟಿ ಬಗ್ಗೆ ಸಿಎಂ ಹೇಳಿದ್ದೇನು ಗೊತ್ತಾ? ಅವರು ನರೇಂದ್ರ ಮೋದಿ ಅವ್ರನ್ನ ನೋಡಿ ವೋಟ್ ಹಾಕಿ ಅಂತ ಹೇಳ್ತಾರೆ. ಪಾಪ ಬೆಳಗ್ಗೆ ಎದ್ದು ನರೇಂದ್ರ ಮೋದಿ ಅವರು ಜನಗಳ ಮುಂದೆ ಬರಬೇಕಾದ್ರೆ, ಕ್ಯಾಮೆರಾ ಮುಂದೆ ಬರಬೇಕಾದ್ರೆ ನಮ್ಮ ಪರಮೇಶ್ವರ ಹೇಳಬೇಕು, ಬೆಳಗ್ಗೆ ಎದ್ದು ಸ್ವಲ್ಪ ವ್ಯಾಕ್ಸಿನ್ ಹಾಕಿ ಮುಖ ಸ್ವಲ್ಪ ಶೈನಿಂಗ್ ಬರ್ತಕ್ಕಂಥದಕ್ಕೆ ಅವ್ರು ಕೂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕ್ಯಾಮೆರಾ ಮುಂದೆ ನಿಂತ್ಕೊಳ್ತಾರೆ. ಬಹಳ ಮುಖದಲ್ಲಿ ಶೈನಿಂಗ್ ಕಾಣುತ್ತದೆ. ಕೇಳಿದ್ರಲ್ಲ, ಪ್ರಧಾನಿ ಮೋದಿ ಮುಖ ಫಳ ಹೊಳೆಯೋಕೆ ಏನು ಕಾರಣ ಅನ್ನೋದನ್ನ. ಬಿಜೆಪಿ ಪರ ಪ್ರಚಾರಕ್ಕೆ ಬರಬೇಕಾದ್ರೆ ಪ್ರಧಾನಿ ಮೋದಿ ತಮ್ಮ ಮುಖಕ್ಕೆ ವ್ಯಾಕ್ಸಿಂಗ್ ಮಾಡಿಕೊಂಡು ಬಂದಿರ್ತಾರಂತೆ. ಹೀಗಾಗಿಯೇ ಅವರ ಮುಖ ಫಳ ಹೊಳೆಯುತ್ತಿರುತ್ತೆ. ಅವರ ಮುಖವನ್ನು ನೋಡೋ ಜನರು ಮರುಳಾಗಿ ಹೋಗ್ತಾರೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಅಷ್ಟೇ ಅಲ್ಲ, ಮೋದಿ ಮುಖ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ, ಆದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಲ್ಲ ಅಂತ. ಮುಖ ಸ್ವಲ್ಪ ಶೈನಿಂಗ್ ಬರ್ತಕ್ಕಂಥದಕ್ಕೆ ಅವ್ರು ಕೂತ್ಕೊಂಡೆಲ್ಲ ಮೇಕಪ್ ಮಾಡ್ಕೊಂಡು ಬಂದು ಕ್ಯಾಮೆರಾ ಮುಂದೆ ನಿಂತ್ಕೊಳ್ತಾರೆ. ಬಹಳ ಮುಖದಲ್ಲಿ ಶೈನಿಂಗ್ ಕಾಣುತ್ತದೆ. ನಮ್ಮ ಕಡೆ ಎಲ್ಲ ಆಯ್ತದೆ, ಬೆಳಗ್ಗೆ ಸ್ನಾನ ಮಾಡಿ ಹೊರಟ್ರೆ ಮತ್ತೆ ನಾಳೆ ಬೆಳಗ್ಗೆನೆ ಸ್ನಾನ ಮಾಡೋದು ನಾವು ಮುಖ ತೊಳೆಯೋದು. ನಮ್ಮ ಮುಖ ಚೆನ್ನಾಗಿ ಕಾಣೋದಿಲ್ಲ ಕ್ಯಾಮೆರಾ ಮುಂದೆ. ಅದಕ್ಕೆ ನಾವು ಮಾಧ್ಯಮದವರಿಗೂ ನಮ್ಮ ಮುಖ ತೋರ್ಸಕ್ಕೆ ಇಷ್ಟ ಇಲ್ಲ. ಅವ್ರು ಬರೀ ನರೇಂದ್ರ ಮೋದಿ. ಎಸ್, ಮೋದಿ ಮುಖ ಹೊಳೆಯೋದ್ರಿಂದ ಎಲ್ಲ ಕ್ಯಾಮ್ರಾಗಳು ಮೋದಿಯತ್ತ ತಿರುಗ್ತವೆ. ಆದ್ರೆ ನಾವು ಮೇಕಪ್ ಮಾಡ್ಕೊಳ್ಳಲ್ಲ. ಬೆಳಿಗ್ಗೆ ಸ್ನಾನ ಮಾಡಿ ಹೊರಟ್ರೆ ಮತ್ತೆ ಸ್ನಾನ ಮಾಡೋದು ಮರುದಿನ ಬೆಳಿಗ್ಗೆ. ಹೀಗಾಗಿ ನಮ್ಮ ಮುಖ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಲ್ಲ ಅಂದ್ರು ಸಿಎಂ ಕುಮಾರಸ್ವಾಮಿ. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಪ್ರಧಾನಿ ಮೋದಿ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಪ್ರಶ್ನಿಸಿದ್ರು. ಏನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ? ಕನ್ನಡಿಗರನ್ನ ಯಾವ ರೀತಿ ಇವತ್ತು ಗೌರವವಾಗಿ ನಡೆಸ್ಕೊಂಡಿದ್ದಾರೆ? ಏನಾದರೂ ಕನ್ನಡಿಗರು ಯೋಚನೆ ಮಾಡಿದ್ದೀರಾ? ಇವತ್ತು ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಪರಿಹಾರ ಇಲ್ಲ. ಯಾವ ಕೃಷ್ಣ ಯೋಜನೆಗಳನ್ನ ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಕೇಂದ್ರ ಸರ್ಕಾರದಿಂದ ಬಿಡುಗಾಸು ಕೊಡ್ಲಿಕ್ಕೆ ತಯಾರಾಗಿಲ್ಲ. ಇವತ್ತು ಎಬಿಪಿ ಸ್ಕೀಮ್ ನ ಅವತ್ತೇನು ದೇವೇಗೌಡರು ಇಂಟ್ರೊಡ್ಯೂಸ್ ಮಾಡೋದು, ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ 20,000 ಕೋಟಿ ಹಣ ಹರಿದು ಬಂತು. ಇವತ್ತು ನರೇಂದ್ರ ಮೋದಿ ಅವರೆಲ್ಲವನ್ನು ನಿಲ್ಲಿಸ್ಕೊಂಡಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಮುಖ ಓಟ್ ಹಾಕ್ತೀರಾ ನೀವು? ಮತ್ತೆ ಬರಲ್ಲ ಮೋದಿ ಸರ್ಕಾರ. ಎಸ್, ಇದೇ ವೇಳೆ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ ಸಿಎಂ ಕುಮಾರಸ್ವಾಮಿ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಿ ಆಗಲ್ಲ, ಮೋದಿ ಸರ್ಕಾರ ಬರೋದೇ ಇಲ್ಲ ಅಂತಂದ್ರು. ಯಾಕಂದ್ರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಾರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಧ್ಯಮದ ಮಿತ್ರರು ನೀವು ಎಷ್ಟೇ ಮೇಲೆ ಹೇಳಿದ್ರು ನರೇಂದ್ರ ಮೋದಿ ಬರೋದಿಲ್ಲ. ಯಾವ ಕಾರಣಕ್ಕೂ ಬರಲ್ಲ. ಹೀಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಧಗ ಹೊತ್ತಿ ಉರಿದ ಸಿಎಂ ಕುಮಾರಸ್ವಾಮಿ ಮತಬೇಟೆ ಆರಂಭಿಸಿದ್ರು. ಆದ್ರೆ ಕುಮಾರಸ್ವಾಮಿ ಮಾತುಗಳಲ್ಲಿ ಮೋದಿ ಬ್ಯೂಟಿ ಸೀಕ್ರೆಟ್ ಬಟಾ ಬಯಲಾಗಿದೆ. ಮೋದಿ ಬೆಳ್ಳಗೆ ಕಾಣೋಕೆ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ತಾರಾ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಈ ಅನುಮಾನಗಳ ಮಧ್ಯೆಯೇ ಮೋದಿ ಆಹಾರ ಪದ್ಧತಿ ಹೇಗಿದೆ, ಅವರು ದಿನ ಏನ್ ತಿಂತಾರೆ, ಏನು ಕುಡಿತಾರೆ, ದಿನ ಎಷ್ಟು ಗಂಟೆ ಮಲಗ್ತಾರೆ, ಅವರ ದಿನನಿತ್ಯದ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋ ವಿಷಯಗಳು ಸಾಕಷ್ಟು ಕುತೂಹಲ ಕೆರಳಿಸ್ತಿವೆ. ಮೋದಿ ಬ್ಯೂಟಿ ಸೀಕ್ರೆಟ್ ಹಿಂದಿದೆ ಅದೊಂದು ಆಹಾರ. ಅದಕ್ಕಾಗಿ ಮೋದಿ ಖರ್ಚು ಮಾಡ್ತಾರಾ ತಿಂಗಳಿಗೆ 1.2 ಕೋಟಿ ರೂಪಾಯಿ.
ಪ್ರಧಾನಿ ಮೋದಿ ಮುಖ ಫಳಫಳ ಹೊಳೆಯೋಕೆ ಕಾರಣ ಬರೀ ವ್ಯಾಕ್ಸಿನ್ ಒಂದೇ ಅಲ್ಲ, ಮೋದಿ ಸೇವಿಸೋ ಅದೊಂದು ಆಹಾರವೇ ಮೋದಿ ಮುಖ ಬೆಳ್ಳಗೆ ಫಳಫಳ ಹೊಳೆಯುವಂತೆ ಮಾಡಿದ್ಯಂತೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಪ್ರಧಾನಿ ಮೋದಿ ಆ ಆಹಾರಕ್ಕಾಗಿ ಪ್ರತಿ ತಿಂಗಳು ಬರೋಬ್ಬರಿ 1.2 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಪ್ರಧಾನಿ ಮೋದಿ ಪ್ರತಿ ತಿಂಗಳು 1.2 ಕೋಟಿ ಖರ್ಚು ಮಾಡಿ ಸೇವಿಸೋ ಆ ಆಹಾರ ಯಾವುದು? ಅದರ ವಿಶೇಷತೆ ಏನು? ಬಿಜೆಪಿಗೆ ಮೋದಿ ಅನ್ನೋ ಹೆಸರೇ ಶಕ್ತಿ, ಮೋದಿ ಅನ್ನೋ ಹೆಸರೇ ಬ್ರಹ್ಮಾಸ್ತ್ರ. ಮೋದಿ ಅಲೆ ಎದ್ರೆ ಅಲ್ಲಿ ಯಾವ ಅಭ್ಯರ್ಥಿ ನಿಂತರೂ ಗೆಲ್ತಾರೆ ಅನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. 2014ರಲ್ಲಿ ವರ್ಕೌಟ್ ಆದ ಈ ಲೆಕ್ಕಾಚಾರ ಈ ಸಲವೂ ವರ್ಕೌಟ್ ಆಗುತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಮೋದಿ ಹೆಸರೇ ಬಿಜೆಪಿ ಬ್ರಹ್ಮಾಸ್ತ್ರ, ಮೋದಿ ಮುಖವೇ ಬಿಜೆಪಿ ಬ್ರ್ಯಾಂಡ್ ಅನ್ನೋ ಮಾತಿದೆ. ಹೀಗಾಗಿ ರಾಜ್ಯದ ಕೆಲ ಬಿಜೆಪಿ ಅಭ್ಯರ್ಥಿಗಳು ನಮ್ಮ ಮುಖ ನೋಡಿ ವೋಟ್ ಹಾಕಬೇಡಿ, ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಮತದಾರರ ಬಳಿ ಕೇಳಿಕೊಳ್ಳುತ್ತಿದ್ದಾರಂತೆ. ಇದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ ಈ ಬಿಜೆಪಿ ಅವರೆಲ್ಲ ಅಂತಂದ್ರೆ, ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ ನೋಡಿ. ನಮ್ಮ ಮುಖ ನೋಡಬೇಡಿ, ನರೇಂದ್ರ ಮೋದಿ ಅವ್ರ ಮುಖ. ಇವ್ರ ಮುಖಗಳಿಗೆ ಓಟ್ ಬರಲ್ಲ ಅಂತ ಗೊತ್ತಾಗೋಯ್ತು. ಇತ್ತ ಸಿಎಂ ಕುಮಾರಸ್ವಾಮಿ ಕೂಡ ರಾಜ್ಯದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಮಾತಿನ ಚಾಟಿ ಬೀಸಿದ್ರು. ಮೋದಿ ಮುಖ ನೋಡಿ ಬಿಜೆಪಿ ನಾಯಕರು ಮತಯಾಚನೆ ಮಾಡುತ್ತಿದ್ದಾರೆ ಅಂತ ಗುಡುಗಿದ್ರು. ಇವತ್ತು ಬಿಜೆಪಿ ನಾಯಕರು ಯಾವುದೇ ರಾಜ್ಯದ ಭಾಗಕ್ಕೆ ಹೋದ್ರು, ಲೋಕಸಭೆಯಲ್ಲಿ ಅಭ್ಯರ್ಥಿಗಳೇನಿದ್ದಾರೆ ಅವರನ್ನ ನೋಡಿ ಮತ ಕೊಡಿ ಅಂತ ಕೇಳ್ತಾ ಇಲ್ಲ. ಅವರು ನಮ್ಮನ್ನ ನೋಡಿ ಮತ ಕೊಡಿ ಅಂತ ಕೇಳಲ್ಲ, ನರೇಂದ್ರ ಮೋದಿ ಮುಖ ನೋಡಿ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ದೋಸ್ತಿ ನಾಯಕರು ಜಂಟಿಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸುತ್ತಿರೋದ್ರಿಂದ ಈ ಸಲ ನರೇಂದ್ರ ಮೋದಿಯೇ ಬಂದು ಪ್ರಚಾರ ನಡೆಸಿದ್ರು ಬಿಜೆಪಿ ಆಟ ನಡೆಯಲ್ಲ, ಮೋದಿ ಅಶ್ವಮೇಧ ಕುದುರೆಯನ್ನ ಕಟ್ಟಿ ಹಾಕ್ತೀವಿ ಅಂತ ಗುಡುಗುತ್ತಿದ್ದಾರೆ ದೋಸ್ತಿ ನಾಯಕರು. ಆದ್ರೆ ಲೋಕಸಭಾ ಮಹಾಯುದ್ಧದಲ್ಲಿ ದೋಸ್ತಿ ನಾಯಕರು ಗೆಲ್ತಾರಾ ಇಲ್ಲ ಮೋದಿ ಟೀಮ್ ಗೆಲ್ಲುತ್ತಾ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಮೇ 23ರವರೆಗೂ ಕಾಯಲೇಬೇಕು. ಈ ಸಲದ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ದೋಸ್ತಿ ವರ್ಸಸ್ ಮೋದಿ ನಡುವೆ ಜಿದ್ದಿ ಏರ್ಪಟ್ಟಿದೆ. ಆಗಿಂದಾಗೆ ಮೋದಿ ರಾಜ್ಯಕ್ಕೆ ಬಂದು ಪ್ರಚಾರ ನಡೆಸುತ್ತಿದ್ರೆ, ಇತ್ತ ಮೋದಿ ಹವಾ ತಣ್ಣಗೆ ಮಾಡೋಕೆ ದೋಸ್ತಿ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ.